ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 9ನೇ ತರಗತಿಯ 3ನೆಯ ಗದ್ಯಪಾಠ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎನ್ನುವಂತಹ ಗದ್ಯಪಾಠವನ್ನು ತಿಳಿದುಕೊಳ್ಳೋಣ. ಗದ್ಯಪಾಠವನ್ನು ರಚನೆ ಮಾಡಿರುವ ಕವಿ ಅಬ್ದುಲ್ ರಶೀದ್. ಗದ್ಯಪಾಠವನ್ನು ರಚನೆ ಮಾಡಿರುವ ಕವಿ ಯಾರು ಅಂದರೆ ಅಬ್ದುಲ್ ರಶೀದ್. ಇದು ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಗದ್ಯಪಾಠ, 9ನೇ ತರಗತಿಯ 3ನೆಯ ಗದ್ಯಪಾಠ. ಇನ್ನು ಗದ್ಯಪಾಠದ ಪ್ರವೇಶವನ್ನು ನೋಡೋಣ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬರಹ ವಿಶಿಷ್ಟವಾದದ್ದು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಘಟನೆಗಳು, ವೈಚಾರಿಕತೆ, ವ್ಯಕ್ತಿಚಿತ್ರ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿರಿಸುವುದು ಅಂಕಣ ಬರಹದ ಉದ್ದೇಶವಾಗಿರುತ್ತದೆ. ಅಂದರೆ ಇಲ್ಲಿ ಅಂಕಣ ಬರಹ ಆರ್ಟಿಕಲ್ಸನ್ನು ನಾವು ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ತೀವಿ ನಾವು. ಅಂತಹ ಅಂಕಣ ಬರಹಗಳ ಸಾಹಿತ್ಯ ಇಂದು ಹೆಚ್ಚು ವಿಶಿಷ್ಟತೆಯನ್ನು, ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಸಣ್ಣ ಪುಟ್ಟ ಘಟನೆಗಳು, ವೈಚಾರಿಕತೆ ವಿಮರ್ಶೆಯನ್ನು ಮಾಡುವಂತಹದ್ದು, ವ್ಯಕ್ತಿಚಿತ್ರ ಇತ್ಯಾದಿ ವಿಷಯಗಳನ್ನು, ವ್ಯಕ್ತಿಚಿತ್ರ ಎಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಕುರಿತು ಬರೆಯುವಂತಹದ್ದು, ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಅಂದರೆ ನಿಜವಾಗಿ ನಡೆದಂತಹ ಘಟನೆಗಳನ್ನು ಬಿಡಿಯಾಗಿ ವಿವರಿಸಿ ಅರ್ಥ ಆಗುವಂತೆ ಮೌಲ್ಯಗಳನ್ನು ಜೀವಂತವಾಗಿರಿಸುವುದರ ಮೂಲಕ ಅಂಕಣ ಬರಹಗಳನ್ನು ಬರೆಯುತ್ತಾರೆ. ಈ ಅಂಕಣ ಬರಹದ ಉದ್ದೇಶ ಇದಾಗಿರುತ್ತದೆ. ಏನೆಂದರೆ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬರಹ ಇಂದು ವಿಶಿಷ್ಟ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇವುಗಳು ಎಂತಹ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ರಚನೆ ಮಾಡ್ತಾರೆ ಅಂದರೆ ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳನ್ನು, ಘಟನೆಗಳನ್ನು, ವೈಚಾರಿಕ ವ್ಯಕ್ತಿಚಿತ್ರಗಳನ್ನು ತೆಗೆದುಕೊಂಡು ನೈಜವಾಗಿ ಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿ ಇರಿಸಿ ಅಂಕಣ ಬರಹಗಳನ್ನು ಬರೆಯಲಾಗುತ್ತದೆ. ಇನ್ನು ಭಾವುಕ ಜೀವಿಗಳಾದ ಗಿರಿಜನರು ಪ್ರಕೃತಿಯ ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಸೆದುಕೊಂಡಿರುತ್ತಾರೆ. ತಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆಯೇ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ ಈ ಗಿರಿಜನರು. ಪ್ರಾಣಿಗಳ ನಲಿವು ತಮ್ಮ ನಲಿವು ಎಂದು ಭಾವಿಸುತ್ತಾರೆ. ಅವುಗಳಿಗೆ ನೋವು ಉಂಟಾದರೆ ತಮಗೆ ನೋವಾಯಿತೆಂದು ಚಡಪಡಿಸುತ್ತಾರೆ. ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಜೇನು ಕುರುಬರು ತಾಯಿಯೊಬ್ಬಳು ಅನಾಥವಾಗಿದ್ದ ಆನೆ ಮರಿಯನ್ನು ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯ್ತನವನ್ನು ನಾವು ಈ ಗದ್ಯಪಾಠದಲ್ಲಿ ಕಾಣಬಹುದು. ಇಲ್ಲಿ ಹಳ್ಳಿಯ ಅಂದರೆ ಗಿರಿಜನರು, ಕಾಡುಗಳಲ್ಲಿ ವಾಸಿಸುವಂತಹ ಗಿರಿಜನರು ಭಾವುಕ ಜೀವಿಗಳಾಗಿರುತ್ತಾರೆ. ಅಂದರೆ ಅವರು ಭಾವನೆಗಳಿಗೆ ಹೆಚ್ಚು ಬೆಲೆಯನ್ನು ಕೊಡುವಂತಹ ಜನಗಳಾಗಿರುತ್ತಾರೆ. ಇವರು ಪ್ರಕೃತಿಯಲ್ಲಿ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳ ಜೊತೆ ವಿಶೇಷವಾದಂತಹ ಸಂಬಂಧವನ್ನು ಹೊಂದಿರುತ್ತಾರೆ, ಬೆಸೆದುಕೊಂಡಿರುತ್ತಾರೆ. ನಾವು ಕೂಡ ನಮ್ಮ ಮನೆಯಲ್ಲಿ ಒಂದು ಪ್ರಾಣಿಯನ್ನು ಸಾಕಿದಾಗ ಅದರ ಬಗ್ಗೆ ನಾವು ಭಾವುಕರಾಗಿ ಇರುತ್ತೇವೆ. ಪ್ರಾಣಿ ಪಕ್ಷಿಗಳ ಜೊತೆ ಈ ಗಿರಿಜನರು ಕೂಡ ಅದೇ ರೀತಿಯ ಭಾವುಕ ಜೀವಿಗಳು ಆಗಿದ್ದರು. ತಮ್ಮ ಮಕ್ಕಳನ್ನು ಹೇಗೆ ಲಾಲನೆ ಪಾಲನೆ ಮಾಡಿ ಬೆಳೆಸುತ್ತಾರೋ ಹಾಗೆಯೇ ಇವರು ಕಾಡು ಪ್ರಾಣಿಗಳನ್ನು ಕೂಡ ಬೆಳೆಸುತ್ತಾರೆ, ಪೋಷಿಸುತ್ತಾರೆ. ಈ ಪ್ರಾಣಿಗಳ ನಲಿವು ತಮ್ಮ ನಲಿವು, ಅವುಗಳ ಸಂತೋಷವೇ ನಮ್ಮ ಸಂತೋಷ ಎಂದು ಈ ಗಿರಿಜನರು ಭಾವಿಸುತ್ತಾರೆ. ಅವುಗಳಿಗೆ ನೋವು ಉಂಟಾದರೆ ಅವರಿಗೆ ಗಿರಿಜನರಿಗೆ ನೋವಾಗಿದೆಯೇನೋ ಎಂದು ಚಡಪಡಿಸುತ್ತಾರೆ. ಹಾಗೆಯೇ ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಜೇನು ಕುರುಬರ ತಾಯಿಯೊಬ್ಬಳು ಅನಾಥವಾಗಿದ್ದಂತಹ ಆನೆ ಮರಿಯೊಂದನ್ನು ತನ್ನ ಮಗುವೆಂದು ಭಾವಿಸಿ ಪೋಷಿಸುವಂತಹ ತಾಯ್ತನವನ್ನು ನಾವು ಈ ಗದ್ಯಪಾಠದಲ್ಲಿ ಕಾಣುತ್ತೇವೆ. ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಅಬ್ದುಲ್ ರಶೀದ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. ಇಲ್ಲಿ ಅಬ್ದುಲ್ ರಶೀದ್ ಒಬ್ಬ ಕವಿ, ಕಲೆಗಾರ, ಅಂಕಣಕಾರ ಹಾಗೂ ಕಾದಂಬರಿಕಾರ ಆಗಿದ್ದಾರೆ. ಇವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದರು. ಅಬ್ದುಲ್ ರಶೀದ್ ರವರು
ಮಂಗಳೂರು, ಮೇಘಾಲಯದ ಶಿಲಾಂಗ್, ಗುಲ್ಬರ್ಗಾ, ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡದ ಜನಪ್ರಿಯ ಅಂತರ್ಜಾಲ ಕೆಂಡ ಸಂಪಿಗೆಯ ಗೌರವ ಸಂಪಾದಕರಾಗಿದ್ದಾರೆ ಇವರು. ಇಲ್ಲಿ ಗಮನಿಸಿ, ಕವಿ ಇವರು ಅಬ್ದುಲ್ ರಶೀದ್ ಅನ್ನೋ ಒಬ್ಬ ಕವಿ. ಇವರು ಕಥೆಗಾರರು, ಅಂಕಣಗಾರರು ಹಾಗೂ ಅಂಕಣ ಬರಹಗಾರರು ಹಾಗೂ ಕಾದಂಬರಿಕಾರರು ಕೂಡ. ಇವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನನವಾಗ್ತಾರೆ. ಅಬ್ದುಲ್ ರಶೀದ್ ರವರು ಮಂಗಳೂರು, ಮೇಘಾಲಯದ ಶಿಲಾಂಗ್, ಗುಲ್ಬರ್ಗಾ, ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಮಡಿಕೇರಿಯ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇನ್ನು ಇವರ ಕನ್ನಡದ ಜನಪ್ರಿಯ ಅಂತರ್ಜಾಲ ತಾಣ ಕೆಂಡ ಸಂಪಿಗೆಯ ಗೌರವ ಸಂಪಾದಕರಾಗಿದ್ದಾರೆ. ಇವರು ಹಾಲು ಕುಡಿದ ಹುಡುಗ ಕೃತಿಗಳನ್ನು ಗಮನಿಸಿ. ಹಾಲು ಕುಡಿದ ಹುಡುಗ, ಪ್ರಾಣಿ ಪಕ್ಷಿ, ಈ ತನಕದ ಕಥೆಗಳು, ನನ್ನ ಪಾಡಿಗೆ ನಾನು ಹಾಗೂ ಮಾತಿಗೂ ಆಚೆ, ಅಲಮಾರಿಯ ದಿನಚರಿ, ಮೈಸೂರು ಪೋಸ್ಟ್ ಅಂಕಣ ಬರಹಗಳು ಇವು. ಹೂವಿನ ಕೊಲ್ಲಿ ಇದೊಂದು ಕಾದಂಬರಿ ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸುವರ್ಣ ಮಹೋತ್ಸವ ಪ್ರಶಸ್ತಿ ಹಾಗೂ ಲೇಖಕ ಮಹೋತ್ಸವದ ಯುವ ಲೇಖಕ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಪಠ್ಯಭಾಗವನ್ನು ಇವರ ಕಾಲು ಚಕ್ರಾಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಗಮನಿಸಿ, ಪ್ರಸ್ತುತ ಗದ್ಯಪಾಠವನ್ನು ಕಾಲು ಚಕ್ರಾಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಇವರು ಹಾಲು ಕುಡಿದ ಹುಡುಗ, ಪ್ರಾಣಿ ಪಕ್ಷಿ ಇದೊಂದು ಕಥಾ ಸಂಕಲನಗಳು, ನನ್ನ ಪಾಡಿಗೆ ನಾನು ಕವನ ಸಂಕಲನ, ಮಾತಿಗೂ ಆಚೆ, ಅಲಮಾರಿಯ ದಿನಚರಿ, ಮೈಸೂರು ಪೋಸ್ಟ್ ಇವು ಅಂಕಣ ಬರಹಗಳು, ಹೂವಿನ ಕೊಳ್ಳಿ ಕಾದಂಬರಿ ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು ಇವರ ಕಾಲು ಚಕ್ರ ಎನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ತಿಳಿಯೋಣ. ಈ ತಾಯಿಯ ಹೆಸರು ಗೀತಾ. ಈಕೆ ಜೇನು ಕುರುಬರ ಹೆಂಗಸು. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡಸಾಗಿ ಹೋಗಿದೆ. ಮಗನ ಹೆಸರು ಶಿವ. ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ, ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾಣಿಯೊಂದರ ಗಂಡು ಮಗು. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ 2 ತಿಂಗಳು ತುಂಬಿರಲಿಲ್ಲ. ಈಗ ಕಳೆದ 1.5 ತಿಂಗಳಿಂದ ಜೇನು ಕುರುಬರ ಗೀತಾ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೋ ಸಹಜವಾಗಿಯೇ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. 1 ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಹೇಳುತ್ತಾಳೆ. ಈಗಲೂ ಅಷ್ಟೇ, ಕಣ್ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ಇಲ್ಲಿ ಗಮನಿಸಿ, ಈ ತಾಯಿಯ ಹೆಸರು ಗೀತಾ. ಈಕೆಯ ಹೆಸರು ಗೀತಾ ಅಂತ. ಈಕೆ ಜೇನು ಕುರುಬರ ಹೆಂಗಸು. ಕಷ್ಟಗಳನ್ನು ಉಂಡು ಉಂಡು ಕಷ್ಟಗಳನ್ನು ಅನುಭವಿಸಿ ಈಕೆ ಬಹುಶಃ ಗಂಡಸರಂತೆಯೇ ಆಗಿಬಿಟ್ಟಿದ್ದಾಳೆ. ಗಂಡಸರಂತೆ ಗಡಸಾಗಿ ಆಗಿದ್ದಾಳೆ. ಇವಳ ಮಗನ ಹೆಸರು ಶಿವ. ತಮಾಷೆ ಅಂದರೆ ಈ ಮಗ ಮನುಷ್ಯ ಪುತ್ರನಲ್ಲ, ಮನುಷ್ಯ ಅಲ್ಲ. ಮನುಷ್ಯರು ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾಣೆಯೊಂದರ ಗಂಡು ಮಗು. ಹೆಣ್ಣಾಣೆಯೊಂದರ ಮಗು ಇದು. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ 2 ತಿಂಗಳು ಕೂಡ ಆಗಿರಲಿಲ್ಲ. ಈಗ ಕಳೆದ 1.5 ತಿಂಗಳಿಂದ ಜೇನು ಕುರುಬರ ಗೀತಾ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ. ಆಕೆ ತನ್ನ ತಾಯ್ತನವನ್ನು ಎಷ್ಟು ಗಂಭೀರವೋ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆ ಎಂದರೆ ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲನ್ನು ತಂದು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಎದ್ದೇಳ್ತಾಳೆ. ಅದಷ್ಟೇ ಅಲ್ಲ, 2 ಸಲ ಅದರ ಒಂದು ಲದ್ದಿ ಅಂದರೆ ಲದ್ದಿಯನ್ನು ತೆಗೆಯಲು ಸಹ ಎದ್ದೇಳುತ್ತಾಳೆ ಅವಳು. ಇನ್ನು ಹಗಲು ಅಷ್ಟೇ, ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಅಂದರೆ ಆನೆ ಮರಿಯ ಚಲನವಲನಗಳನ್ನು ಕಾಯುತ್ತಾ ಇರುತ್ತಾಳೆ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ.
ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಅಂಡೆಯಲ್ಲಿ ಬಿಸಿ ನೀರು ಕಾಸಿ ದಿನಕ್ಕೆ2 ಬಾರಿ ಸ್ನಾನ ಮಾಡಿಸುತ್ತಾಳೆ. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಬೈದಾದ ನಂತರ ಅಯ್ಯೋ ನಿನ್ನ ಬೈದೆನ ಕುಸೆ ಎಂದು ರಾಜ ಅಂತ ಮುಮ್ಮಳ ಮರುಗುತ್ತಾಳೆ ಆಕೆ. ಮುಂದುವರಿಯುತ್ತಾ, ಈ ತುಂಟ ಆನೆ ಮರಿಯೂ ಅಷ್ಟೇ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಬೇಕು ಬೇಕು ಅಂತಲೇ ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುವುದು, ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಈ ಮರಿ ಮಾಡುತ್ತಾ ಇರುತ್ತದೆ. ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೆ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ. ಶಿವನು ಅಷ್ಟೇ, ತಾನು ಆನೆ ಮರಿ ಎಂಬುದು ಮರೆತೇ ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ. ಆದರೆ ಅದರ ಅಳು ಪುಟ್ಟ ಆನೆಯೊಂದು ಗೀಳಿಡುವಂತೆ ಕೇಳಿಸುತ್ತದೆ. 3.5 ತಿಂಗಳ ಆನೆ ಮರಿ ಗೀಳಿಡುವುದು ಸದ್ದು. ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿ ಇಲ್ಲ ಅಂತ ಅನಿಸಲಿಕ್ಕೆ. ಆ ಸದ್ದು ಅಂದರೆ ಆನೆ ಗೀಳಿಟ್ಟಾಗ ನಮಗೆ ಗೊತ್ತಾಗುತ್ತೆ ಇದು ಸಹಜವಾದಂತಹ ನಡವಳಿಕೆ ಅಲ್ಲ ಎಂದು. ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಏನಾದರೂ ಸೋಂಕು ಗಿಂಕು ತಗಲಿರಬೇಕು ಅನ್ನುತ್ತೇನೆ. ಸೋಂಕು ಇಲ್ಲ, ಗಿಂಕು ಇಲ್ಲ. ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ, ಆಕೆ ಅನ್ನುತ್ತಾಳೆ. ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳುಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ. ಆಕೆ ಉಸ್ಸಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ. ಆಮೇಲೆ ಏನೇನೋ ಕತೆಗಳನ್ನು ಹೇಳುತ್ತಾಳೆ. ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ, ಉಳಿದದ್ದು ಹಾಗೆಯೇ ಗಾಳಿಯಲ್ಲಿ ಹೊರಟು ಹೋಗುತ್ತದೆ ಎನ್ನುತ್ತಾರೆ ಲೇಖಕರು. ಮುಂದುವರಿಯುತ್ತಾ, ಗೀತಾ ನಿನ್ನ ಯಜಮಾನ ಗಂಡಸು ಎಲ್ಲಿ ಅಂತ ಕೇಳುತ್ತಾರೆ. ನಿಜವಾದ ನಿನ್ನ 2 ಗಂಡು ಮಕ್ಕಳು ಎಲ್ಲಿ ಎಂದು ಮಾತು ಬದಲಿಸಲು ನೋಡುತ್ತೇನೆ. ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ. ಗಂಡು ಮಕ್ಕಳು 2 ಸರ್ಕಾರಿ ಹಾಸ್ಟೆಲಲ್ಲಿ ಓದುತ್ತಿರುವವರು. ಈಗ ರಜೆಯಲ್ಲಿ ಹಾಡಿಗೆ ಅಂದರೆ ಹಳ್ಳಿಗೆ ಬಂದಿದ್ದಾರೆ. ಒಬ್ಬ ಕಾಡಿನೊಳಗಿನ ಕೆರೆಯಲ್ಲಿ ಮೀಯಲು ಹೋಗಿದ್ದಾನೆ. ಇನ್ನೊಬ್ಬಾತ ಮೊಬೈಲ್ನ ಬ್ಯಾಟ್ರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟ್ ಇರುವ ಸಾಹುಕಾರೊಬ್ಬರ ಅಂಗಡಿಗೆ ಹೋಗಿದ್ದಾನೆ. ಒಂದು ಸಲ ಬ್ಯಾಟರಿ ಚಾರ್ಜ್ ಮಾಡಿಸಲು 5 ರೂಪಾಯಿಯಂತೆ. ಆ ಮಗ ಮೊಬೈಲಲ್ಲಿ ಆಡಿ ಅರ್ಧ ದಿನದಲ್ಲಿ ಮತ್ತೆ ಚಾರ್ಜ್ ಮಾಡಲು ಹೋಗುತ್ತಾನಂತೆ. ಹಾಳಾದ ಮಕ್ಕಳು ಎಂದು ಅವರಿಗೂ ಪ್ರೀತಿಯಲ್ಲೇ ಬೈಯುತ್ತಾಳೆ. ಆಕೆಯ ಗಂಡನು ಆನೆಯ ಮಾವುತನೆ. ಇವರಿಬ್ಬರು ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ. ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ ಅದು ಪಟ್ಟದಾನೆಯಾಗಿತ್ತು. ವಯಸ್ಸಾದಾಗ ಇವರ ಸುಪರ್ದಿಗೆ ಬಂದು ಒಂದು ದಿನ ಇವರ ಕಣ್ಣು ಮುಂದೆಯೇ ತೀರಿಹೋಯಿತು. ಆ ನಂತರ ಇವರ ಸುಪರ್ದಿಗೆ ಬಂದ ಆನೆಯ ಹೆಸರು ಲಂಬೋದರ. ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಪ್ಲಾಂಟರನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದ. ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿದ್ದರು. ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡು ಸೂಸುಗಳಿಂದಾಗಿ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ವ್ರಣದಿಂದಾಗಿ ತೀರಿ ಹೋಗಿತ್ತು. ಅದು ತೀರಿ ಹೋದಾಗ ಈ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಹತ್ತಿದ್ದಳು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ನೆರೆದವರಿಗೆಲ್ಲ ಇಡೀ ಶಾಪ ಹಾಕಿದ್ದಳು. ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದರಂತೆ. ಅದಕ್ಕಾಗಿ ಅವಳಿಗೆ ಆವತ್ತು ದುಃಖ ಇನ್ನೂ ಉಮ್ಮಳಿಸಿ ಬಂದಿತ್ತಂತೆ. ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿ ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳು. ತನ್ನ
ತುರುಬನ್ನು ಎಳೆಯಲು ಬಂದ ಶಿವನ ಸೊಂಡಿಲಿಗೆ ಮುತ್ತಿಟ್ಟಳು. ಎನ್ನ ಜೀವ ಹೋದರೂ ಸರಿಯೇ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು ಗೀತಾ. ಆಕೆ ಹೇಳ್ತಾಳೆ, ಮುಂದೊಂದು ದಿನ ಈ ಶಿವನನ್ನು ಬೆಳೆಸಿ, ಈ ಆನೆಯನ್ನು ಬೆಳೆಸಿ ದೊಡ್ಡ ಪಟ್ಟದಾನೆಯನ್ನು ಮಾಡಿಯೇ ನಾನು ಸಾಯುವುದು, ನಾನು ಜೀವ ಬಿಡುವುದು ಎಂದು ಕಣ್ಣೀರನ್ನು ಹಾಕಿದ್ದಳು. ಹೇಳಿ ಪ್ರೀತಿಯಿಂದ ನಕ್ಕಿದ್ದಳು. ಆಮೇಲೆ ನನಗೊಂದು ಗುಟ್ಟು ಹೇಳಿದಳು. ಅದು ಈ ಶಿವನಿಗಾಗಿ ಅವಳು ಜೇನು ಕುರುಬರ ದೇವರ ಅಮ್ಮಾಳಮ್ಮಳ ಬಳಿ ಹರಕೆ ಮಾಡಿಕೊಂಡಿರುವ ಗುಟ್ಟು. ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗಡೆ ಅಮ್ಮಾಳಮ್ಮ ದೇವತೆ ಇರುವಳು. ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು, ಕೆಟ್ಟವರಿಗೆ ತೀರಾ ಕೆಟ್ಟವಳು. ಅವಳ ಬಳಿ ಇವಳು ಒಬ್ಬಳೇ ಹೋಗಿ ಈ ಆನೆ ಮಗುವನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆ ತೀರಿಸುವೆನು ಅಂದಿರುವಳಂತೆ. ಆ ದೊಡ್ಡ ಹರಕೆ ಏನೆಂದು ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಟ್ಟಿಕೊಂಡಿರುವಳು. ಹೇಳಬೇಡ, ಪರವಾಗಿಲ್ಲ, ಶಿವ ಬದುಕಿ ದೊಡ್ಡವನಾದರೆ ಹರಕೆ ತೀರಿಸುವಾಗ ನಾನು ಬರುವೆ ಎಂದು ಹೇಳಿ ಬಂದಿರುವೆ ಎಂದು ಇಲ್ಲಿ ಅಬ್ದುಲ್ ರಶೀದ್ ಹೇಳುತ್ತಾರೆ. ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳಿದಳು. ಅದೇನೆಂದರೆ, ಅವಳು ಈ ಆನೆ ಮಗನು ಇಬ್ಬರೇ ಇರುವಾಗ ಅವಳು ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ. ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟಿನ ರೇಂಜರ್ ಸಾಹೇಬರು. ಆದರೆ ಅಮ್ಮಾಳಮ್ಮ ದೇವರು ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳಿರುವಳು. ಅದು ನನಗೂ ಮತ್ತು ಇವನಿಗೂ ಮಾತ್ರ ಗೊತ್ತು, ಬೇರೆ ಯಾರಿಗೂ ಹೇಳಕೂಡದು ಎಂದಳು. ಆಯಿತು ತಾಯಿ, ಯಾರಿಗೂ ಗೊತ್ತಾಗಬಾರದು. ನಿನ್ನ ಆನೆ ಮಗ ಬದುಕಿ ದೊಡ್ಡ ಪಟ್ಟದಾನೆಯಾದರೆ ಸಾಕು ಎಂದು ಹೇಳಿ ಬಂದಿರುವೆ ಎಂದು ಇಲ್ಲಿ ಲೇಖಕರು ಆಕೆಯ ಮುಗ್ಧತೆಯನ್ನು ಸರಳವಾಗಿ ಸುಂದರವಾಗಿ ಗದ್ಯಪಾಠದಲ್ಲಿ ರಚನೆ ಮಾಡಿದ್ದಾರೆ. ಇದಾಗಿದೆ 9ನೇ ತರಗತಿಯ 3ನೆಯ ಗದ್ಯಪಾಠ, ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಪಾಠದ ಸಾರಾಂಶ ಹಾಗೂ ಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಇಲ್ಲಿ ಟಿಪ್ಪಣಿ ಪದವನ್ನು ನೋಡೋದಾದರೆ, ಜೇನು ಕುರುಬರು ಅಂದರೆ, ಜೇನು ಕುರುಬ ಎಂದರೆ ಜೇನನ್ನು ಹುಡುಕುವ ಒಂದು ಜನಾಂಗ. ಇವರು ಕರ್ನಾಟಕದಲ್ಲಿ ನೆಲೆಗೊಂಡ ಪೂರ್ವಿಕರಲ್ಲಿ ಮೊದಲಿಗರಾಗಿದ್ದಾರೆ. ಇವರು ಕಾಡನ್ನೇ ನಂಬಿ ಕಾಡಿನಲ್ಲಿಯೇ ಬದುಕುತ್ತಿರುವವರು. ಇವರಿಗೆ ಕಾಡನ್ನು ಬಿಟ್ಟು ನಾಡಿಗೆ ಬರಬೇಕು ಎಂಬ ಯೋಚನೆ ಕೂಡ ಇಲ್ಲ. ಯಾಕೆಂದರೆ ಮಲೆಯ ಮಹದೇಶ್ವರ ಇವರ ಕುಲದೇವರು. ಅವರಿಗೆ ಕಾಡಲ್ಲೇ ತುಂಬಾ ಇಷ್ಟ, ಕಾಡೇ ಅವರ ಜೀವ. ಹಾಗಾಗಿ ಅವರು ಕಾಡನ್ನು ಬಿಟ್ಟು ನಾಡಿಗೆ ಬರುವ ಯೋಚನೆಯನ್ನು ಅವರು ಮಾಡುವುದಿಲ್ಲ. ಇವರ ಕುಲದೇವರು ಮಲೆಯ ಮಹದೇಶ್ವರ. ಇಂದಿನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಕಾಡುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಪುಣರು. ಹಾಗೂ ತುಂಬ ಜನ ಜೇನು ಕುರುಬರು ಮಾವುತರಾಗಿ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಾಡಿನ ರಕ್ಷಣೆಗಾಗಿ ಕೆಲಸಕ್ಕೆ ಸೇರಿದ್ದಾರೆ ಈ ಜೇನು ಕುರುಬರು. ನಂತರ ಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಉಮ್ಮಳಿಸು ಅಂದರೆ ದುಃಖ ಹೆಚ್ಚಾಗು, ಚಿಮ್ಮು ಎಂಬರ್ಥ. ಗಡಸು ಅಂದರೆ ಒರಟು, ಕೊಂಚ ಅಂದರೆ ಸ್ವಲ್ಪ, ತುಸು ಅಲ್ಪ ಎಂಬರ್ಥ. ತಾಯ್ತನ ಅಂದರೆ ತಾಯಿಯ ಪ್ರೀತಿ, ಮಾತೃತ್ವ. ತುರುಬ ಅಂದರೆ ತಲೆ ಕೂದಲಿನ ಗಂಟು, ಮುಡಿ ಎಂಬರ್ಥ. ಪುತ್ರ ಮಗ, ಸುತ, ತನಯ, ಕುಮಾರ ಎಲ್ಲ ಅರ್ಥವನ್ನು ಒಂದೇ ಅರ್ಥವನ್ನು ಕೊಡುವಂತಹ ಸಮಾನವಾದ ಪದಗಳ ಒಂದು ಅರ್ಥ. ಇನ್ನು ಮರುಗಿಸು ಅಂದರೆ ಕನಿಕರ ಪಡು, ಮನಸ್ಸು ಕರಗು. ವ್ರಣ ಅಂದರೆ ಹುಣ್ಣು ಗಾಯ. ಸೆಳಕು ಅಂದರೆ ಎಳೆ ಜಗ್ಗು. ಹಂಡೆ ನೀರು ತುಂಬುವ ದೊಡ್ಡ ಪಾತ್ರೆ. ಹಾಡಿಗೆ ಅಂದರೆ ಹಳ್ಳಿಗೆ ಅಥವಾ ಗ್ರಾಮಕ್ಕೆ. ನಂತರ ಒಡಲು ಅಂದರೆ ದೇಹ, ಶರೀರ. ಕಕ್ಕೆ ಅಂದರೆ ಆನೆಯ ಲದ್ದಿ. ಇನ್ನು ಗೀಳಿಡು ಅಂದರೆ ಆನೆಯ ಕೂಗು. ತೀರಿ ಹೋಗು ಅಂದರೆ ಸಾಯುವುದು, ಮರಣ ಹೊಂದುವುದು. ಪಟ್ಟದ ಆನೆ ಅಂದರೆ ರಾಜನ ಸಿಂಹಾಸನ ಹೊರುವ ಆನೆ. ಪ್ಲಾಂಟರ್ ಅಂದರೆ ತೋಟದ ಒಡೆಯ. ಮಾವುತ ಅಂದರೆ ಆನೆ ನಡೆಸುವವ, ಆನೆ ಪಳಗಿಸುವವ. ಸುಪರ್ದಿ ಅಂದರೆ ಜವಾಬ್ದಾರಿ. ಸೋಂಕು ಅಂದರೆ ಅಂಟು ರೋಗ. ಹರಕೆ ಅಂದರೆ ಬೇಡಿಕೊಳ್ಳುವಿಕೆ, ಮುಡುಪು, ಸಂಕಲ್ಪ. ಹುಡಿ ಅಂದರೆ ಮಣ್ಣು ಎಂಬ ಅರ್ಥ.
ಇಲ್ಲಿ ಬಿಟ್ಟ ಸ್ಥಳಗಳನ್ನು ಗಮನಿಸಿ. ಬಿಟ್ಟ ಸ್ಥಳವನ್ನು ನೀಡುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ತುಂಬಿರಿ ಎಂದು ಕೇಳಲಾಗಿದೆ. ಪ್ರಶ್ನೆ 1. ಜೇನು ಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರು ಡ್ಯಾಶ್ ಎಂದು ಇದೆ. ಇಲ್ಲಿ ಉತ್ತರ ಶಿವ. ಇನ್ನು ಪ್ರಶ್ನೆ 2. ಜೇನು ಕುರುಬರ ಗೀತಾ ತನ್ನ ಮಕ್ಕಳನ್ನ ಪ್ರೀತಿಯಿಂದ ಡ್ಯಾಶ್ ಎಂದು ಬೈಯುತ್ತಿದ್ದಳು. ಇಲ್ಲಿ ಕಳ್ಳ ಮಕ್ಕಳು, ಹಾಳಾದ ಮಕ್ಕಳು ಎಂದು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆ ಹಾಳಾದ ಮಕ್ಕಳು. ಗೀತಾಳ ಗಂಡನು ಮಾಡುತ್ತಿದ್ದ ಕಸುಬು ಯಾವುದು? ಉತ್ತರ ಮಾವುತ, ಕೂಲಿ, ರೈತ, ದನಗಾಯಿ. ಮಾವುತ ಅಂದರೆ ಆನೆಯನ್ನು ಪಳಗಿಸುವಂತಹ ಕೆಲಸ. ಇನ್ನು 4ನೇ ಪ್ರಶ್ನೆ. ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ಏನು? ಇಲ್ಲಿ ಲಂಬೋದರ, ರಾಜೇಂದ್ರ, ಶಿವ, ಶಂಕರ ಅಂತಿದೆ. ಲಂಬೋದರ. ನಂತರ ಜೇನು ಕುರುಬರ ದೇವರ ಹೆಸರು ಏನು? ಉತ್ತರ ಅಮ್ಮಾಳಮ್ಮ. ಈ ಉತ್ತರ ಅಮ್ಮಾಳಮ್ಮ. ಇನ್ನು ಪ್ರಶ್ನೆಗಳನ್ನು ನೋಡಿ. ಒಂದು ವಾಕ್ಯದ ಪ್ರಶ್ನೆಗಳು. ಜೇನು ಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯು ತಾಯಿ ತೀರಿದ್ದು ಏಕೆ? ಇಲ್ಲಿ ಉತ್ತರ ಜೇನು ಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆ ತಾಯಿ ತೀರಿದ್ದು ರಣದಿಂದ. ಜೇನು ಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು?